ರಿಹರ್ಸಲ್ ಆಗಿದೆ ಸಾಹೇಬ್ರ ಮನೆ ಮುಂದೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ನನ್ನ ಮೆಚ್ಚಿನ ಶಾಸಕರಾದಂತ ತನ್ವೀರ್ ಸೇಠ್ ಸಾಹೇಬ್ರಿಗೆ ಬರ್ಡೇ 3ನೇ ತಾರೀಕಿರೋದ್ರಿಂದ ನಾನು ಒಂದು ಮಾಡ್ಬೇಕು ಅನ್ಕೊಂಡಿದ್ದೆ, ಮಂಗಳೂರಿಂದ ಕರ್ಸಿ ಅದನ್ನ ಇವತ್ತು ಮಾಡಿಸಿದ್ದೀನಿ. ಯಾಕಂದ್ರೆ ಸಾಹೇಬ್ರು ಬಿಸಿ ಇರ್ತಾರೆ ಅನ್ಬಿಟ್ಟು ಅವತ್ತು 3ನೇ ತಾರೀಕು ಆಮೇಲೆ ಇದ್ ಮಾಡ್ತಾರೆ ಅನ್ಬಿಟ್ಟು ಅದನ್ನೇ ಇವತ್ತೇ ಮಾಡಿಸ್ಬಿಟ್ಟಿದ್ದೀನಿ ಅಡ್ವಾನ್ಸ್ ಆಗಿ. ಕೊಲಂಬಿಯಾ ಸರ್ಕಲ್ ಅಲ್ಲಿ 30 ಅಡಿ ಕಟ್ಔಟ್ ನಿಲ್ಲಿಸ್ತಾ ಇದ್ದೀನಿ ಸಾಹೇಬ್ರದ್ದು. ನನ್ನ ಮೆಚ್ಚಿನ ಶಾಸಕರು ನೆಕ್ಸ್ಟ್ ಉಪಮುಖ್ಯಮಂತ್ರಿ ಆಗ್ಬೇಕಂತ ನನ್ ಖುಷಿ ಇದೆ. ಇದು ಮಂಗಳೂರಿಂದ ಕೂಡ್ಲಾ ಅಂತ ತಂಡದವರು ಬಂದಿದ್ದಾರೆ, ನಿನ್ನೆ ಬಂದು ಆಲ್ಟ್ ಆಗಿದ್ರು. ಇವತ್ತು ಖುಷಿ ಆಗ್ತಾ ಇದೆ ನನಗೆ. ನಮ್ ಸಾಹೇಬ್ರು ನನಗೋಸ್ಕರ ಟೈಮ್ ಕೊಟ್ಟೆ ಒಪ್ಕೊಂಡಿದ್ದಾರೆ. ರಾತ್ರಿ 10 ಗಂಟೆಗೆ ಫೋನ್ ಮಾಡಿದಾಗ ಆಯ್ತು ಅಂತ ಹೇಳಿದ್ದಾರೆ. 2 ಮಾತನ್ನ ಮುಗಿಸ್ತೀನಿ. ಏನೂ ಇಲ್ಲ, ಹೆಚ್ಚಿನ ರೀತಿ ಅನುದಾನ ಕೊಡ್ತಾ ಇದಾರೆ. ಈಗಲೂ ಒಂದು 50 ಲಕ್ಷದ ಅನುದಾನ ಕೊಟ್ಟು ಗುದ್ಲಿ ಪೂಜೆ ಮಾಡಿಸಿದ್ರು, ಅಷ್ಟೇ ಸಾಕು ನಮ್ಗೆ. ಸಾಹೇಬ್ರು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ಮ ಆಸೆ ಅಷ್ಟೇ. ನಾನು ಮೊಟ್ಟ ಮೊದಲಾಗಿ ನನ್ನ ಮೇಲೆ ಅಭಿಮಾನ ಮತ್ತು ಪ್ರೀತಿ ಇಟ್ಕೊಂಡಿರುವಂತಹ ಎಲ್ಲರನ್ನ ನಾನು ನನ್ನ ಹೃದಯ ಸ್ಪರ್ಶಿ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ನಮ್ಮ ಮುಂದೆ ಏನು ಪ್ರದರ್ಶನ ಆಗಿದೆ, ಇದು ಬಹುಶಃ ಭಾರತಾಂಬೆಯ ಒಂದು ಅತ್ಯಂತ ಒಂದು ಪ್ರಾಚೀನವಾದಂತಹ ಕಲೆ. ನಮ್ಮಲ್ಲಿ ಹುಲಿ ವೇಷ ಹಾಕಿ ಮೊಹರಂ ಬಂದಂತಹ ಸಂದರ್ಭದಲ್ಲಿ ಇದರ ಪ್ರದರ್ಶನ ಪ್ರತಿಯೊಂದು ಊರಲ್ಲೂ ಆಗುವಂತಹ ಒಂದು ಪದ್ಧತಿ ಹಿಂದಿಂದ ನಡ್ಕೊಂಡ್ ಬಂದಿತ್ತು. ಆದ್ರೆ ಇವತ್ತು ಸೀಮಿತವಾಗಿ ಮಂಗಳೂರು ಪ್ರಾಂತ್ಯದ ತುಳುನಾಡು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇವತ್ತೇನು ನಮ್ಮ ಈ ತಂಡ ಬಂದಿದೆ, ಇಂಥದ್ದೇ ಸುಮಾರು 56 ತಂಡಗಳು ಇವರು ಈ ಪ್ರದರ್ಶನ ರಾಷ್ಟ್ರ ವ್ಯಾಪ್ತಿಯಲ್ಲಿ, ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಇದನ್ನ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಇವತ್ತು ಹುಲಿ ವೇಷದಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಪ್ರದರ್ಶನ ಆ ಯುವಕರಲ್ಲಿ ಇರುವಂತಹ ಒಂದು ಶಕ್ತಿ ಮತ್ತು ಆ ಸ್ಟ್ಯಾಮಿನಾ, ಅದನ್ನ ನಾವು ಮೆಚ್ಚಬೇಕು. ಜೊತೆಗೆ ನಮ್ಮ ಏನು ತಮಟೆಯ ಆ ಧ್ವನಿಗೆ ಕೂಡಿಸಿ ಹೆಜ್ಜೆ ಹಾಕುವಂಥದ್ದು ಇದೆಯಲ್ಲ, ಇದು ನೋಡಿದಂತಹ ಸಂದರ್ಭದಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ಇವರ ಪ್ರದರ್ಶನ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ತಂಡವನ್ನ ನನ್ನ ಮುಂದೆ ಪ್ರದರ್ಶನ ಮಾಡಿಸುವಂತದಕ್ಕೆ ಪ್ರದೀಪ್ ಚಂದ್ರ ಅವರು, ಏನು ಮಾಜಿ ನಗರ ಪಾಲಿಕಾ ಸದಸ್ಯರು ತಂದಿದ್ದಾರೆ. ಇವತ್ತಿನ ದಿನ ನನ್ನ ಕ್ಷೇತ್ರ ವ್ಯಾಪ್ತಿಯ ಆರಾಧನಾ ಸಮಿತಿಯ ಸದಸ್ಯರ ನೇಮಕ ಆಗಿರುವಂತಹ ಒಂದು ಸಂಭ್ರಮ ಇದೆ. ಮತ್ತೊಂದು ಕಡೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲೇ ಅನೇಕರು ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ, ಅದಕ್ಕೆ ವಿಶೇಷವಾಗಿ ಒಂದು ಸಮಿತಿಯನ್ನ ರಚಿಸಿ ರಸೂಲ್ ಅವರು ಇವತ್ತು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜೊತೆಗೆ ವಿಶ್ವವಿಖ್ಯಾತ ದಸರಾ ನಮ್ಮ ಮುಂದೆ ಬರ್ತಾ ಇದೆ. ನನ್ನ ಒಂದು ಆಸೆ ಇರುವಂತದ್ದು ಈ ತಂಡವನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಪ್ರಸ್ತುತಪಡಿಸಬೇಕು. ಅವರ ಮುಂದೆ ಇವರ ಈ ಕುಣಿತನ ತೋರುವಂತಹ ಒಂದು ಅವಕಾಶಗಳು ಹೆಚ್ಚಾಗಬೇಕು. ಅದನ್ನೇ ನಾನು ಕೇಳ್ತಾ ಇದ್ದೆ. ತುಳುನಾಡು ಅಕಾಡೆಮಿ ಇವತ್ತು ಮಾಡ್ತಾ ಇರುವಂತಹ ಈ ಕೆಲಸಕ್ಕೆ ನಾನು ನನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ
ಈ ಕಲೆಯನ್ನ ಇನ್ನಷ್ಟು ಜನರ ಮುಂದೆ ಆಕರ್ಷಣೀಯವಾಗಿ ತರುವಂತದಕ್ಕೆ ನಾನು ಅದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಸಾಧ್ಯ ಆದ್ರೆ ದಸರಾ ಸಂದರ್ಭದಲ್ಲೇ ನಾನು ಇವರಿಗೆ ನಗರದ ವಿವಿಧ ಬಡಾವಣೆಗಳಲ್ಲಿ ಈ ಪ್ರದರ್ಶನ ಮಾಡಿಸುವಂತದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಗರ ಪಾಲಿಕೆಗೆ ಮಾತಾಡಿ ಇವರಿಗೆ ಒಂದು ವ್ಯವಸ್ಥಿತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡುವಂತದಕ್ಕೆ, ಅಥವಾ ನಮ್ಮ ಎಕ್ಸಿಬಿಷನ್ ಅಥಾರಿಟಿಯಲ್ಲಿ 3 ತಿಂಗಳು ಏನ್ ನಡೆಯುತ್ತೆ ಅದರಲ್ಲಿ ಕನಿಷ್ಠ ಒಂದು 2-3 ಪ್ರದರ್ಶನ ಅವ್ರಿಗೆ ಸಿಕ್ಕುವಂತದ್ದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಿಜಕ್ಕೂ ಈ ಕಲೆ, ಈ ಪ್ರತಿಭೆ, ಅದರ ಜೊತೆಗೆ ಅತ್ಯಂತ ಕ್ರಿಯಾಶೀಲತೆಯಿಂದ ಏನು ಕೆಲವೊಂದು ನಮ್ಮ ಹಾಡುಗಳಿದ್ವೆ ಅದಕ್ಕೆ ತಕ್ಕಂತೆ ತಾಳ ಹಾಕಿ ಕುಣಿತವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತದಕ್ಕೆ ನಮ್ಮ ಎಲ್ಲ ಈ ಹುಲಿ ವೇಷದಲ್ಲಿ ನಮ್ಮ ಮುಂದೆ ಪ್ರದರ್ಶನ ಮಾಡಿದಂಥವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವರಿಗೆ ದೇವರು ಆಯುಸ್ಸು, ಆರೋಗ್ಯ ಮತ್ತು ಈ ಕಲೆಯನ್ನ ಮುಂದೆ ತಗೊಂಡು ಹೋಗುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನ ಸಿಕ್ಲಿ ಅಂತ ನಾನು ಶುಭ ಕೋರಿಕೆಯನ್ನ ಕೊಡ್ತೇನೆ.